ನಾಡಿನ ಜನತೆಗೆ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು. ಕೆಂಪೇಗೌಡರು ಈ ಸುಂದರವಾದ ನಗರವನ್ನು ಕಟ್ಟಿ ನಮಗೆ ಬಿಟ್ಟು ಹೋಗಿದ್ದಾರೆ. ಆ ನಗರ ಇಂದು ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೆದಿದೆ. ಇದರ ಉದ್ದೇಶ ಏನಪ್ಪ ಅಂದರೆ, ಆ ಪ್ರಖ್ಯಾತಿಯ ಉದ್ದೇಶವೇನೆಂದರೆ ಇಲ್ಲಿನ ಸಮಶೀತೋಷ್ಣ ವಲಯ ಅದನ್ನು ಮೇಂಟೈನ್ ಮಾಡೋಕ್ಕೆ ಗೌಡರು ಹಲವಾರು ಕೆರೆಕಟ್ಟೆಗಳನ್ನು, ಹಿಂದುತೋಪಗಳನ್ನು ನಿರ್ಮಾಣ ಮಾಡಿ ಈ ವಾತಾವರಣ ಸಮವಾಗಿರಬೇಕಂತ ನೋಡ್ಕೊಂಡರು ಅಂದಿನ ಕಾಲದಲ್ಲೇ. ಆ ಒಂದು ದೂರದೃಷ್ಟಿಯಿಂದ ಮತ್ತು ತಮ್ಮ ವ್ಯಾಪಾರಗಳನ್ನು ನಡೆಸಲು ಅವರ ಜನಾಂಗವಾರು ಮತವಾರು ಅವರಿಗೆ ಪಟ್ಟಣವನ್ನು ನಿರ್ಮಾಣ ಮಾಡಿಕೊಟ್ರು. ಅದೇ ರೀತಿ ಈ ನಾಡಿಗೆ ಒಂದು ಒಳ್ಳೆಯ ನಗರವನ್ನು ನಿರ್ಮಾಣ ಮಾಡಿ ಕೊಟ್ಟೋಗಿರೋದಕ್ಕೆ ನಾವೆಲ್ಲರೂ ಅವರಿಗೆ ಋಣಿಯಾಗಿರಬೇಕು. ಮುಖ್ಯವಾಗಿ ಅವ್ರಿಗೇನಾದರೂ ನಾವು ಗೌರವ ಸಲ್ಲಿಸಬೇಕಂದ್ರೆ ಅವ್ರು ಬಿಟ್ಟೋಗಿರುವ ಎಲ್ಲ ಒಂದು ಇದನ್ನ ಏನಪ್ಪ ಆದರ್ಶಗಳನ್ನ ಮತ್ತು ಅವ್ರು ಬಿಟ್ಟೋಗಿರುವಂಥ ಎಲ್ಲ ನಿರ್ಮಾಣ ಮಾಡಿದಂಥ ಎಲ್ಲವನ್ನು ನಾವು ಸಂರಕ್ಷಿಸಿ ಮುಂದಿನ ಪೀಳಿಗೆ ಅವ್ರನ್ನ ಪರಿಚಯ ಮಾಡಿಸೋದೇ ನಮ್ಮ ಮುಖ್ಯವಾದ ಉದ್ದೇಶ, ನಾವು ಸಲ್ಲಿಸೋದಂಥ ಗೌರವ ಅಂತ ನಾನಂತೂ ಭಾವಿಸ್ತೀನಿ. ಈಗೇನಾಗಿದೆ, 900 ಕೆರೆಗಳಂತ ಸುರೇಶ್ ಕುಮಾರ್ ಹೇಳಿದ್ರು. ಈಗ 150 ಕೆರೆ ಉಳಿದಿದೆ. ಅದನ್ನು ಮತ್ತು ಈಗ ಇಲ್ಲಿ ಕಲುಷಿತವಾದ ವಾತಾವರಣಕ್ಕೆ ಈ ಕೆರೆಗಳನ್ನ ನಾಶ ಮಾಡಿರೋದು ಮತ್ತು ಮರಗಳನ್ನ ರಸ್ತೆ ನಿರ್ಮಾಣಕ್ಕೆ ಮತ್ತು ವಾಣಿಜ್ಯ ವ್ಯವಸ್ಥೆಗೋಸ್ಕರ ಮರಗಳನ್ನು ಕಟ್ ಮಾಡಿ ಈ ಥರ ಸಮಸ್ಯೆ ಆಗಿರೋದ್ರಿಂದ ನಾವು ಸರ್ಕಾರ ಏನು ಮಾಡಬೇಕು ಅಂದರೆ ಕೆರೆಕಟ್ಟೆಗಳನ್ನ ವರ್ತಿಸ್ಕೊಂಡು ಇದು ಮಾಡ್ಕೊಳ್ಳೋದ್ರ ಬಿಟ್ಟು ಈಗಿರೋ ಕೆರೆಗಳನ್ನ ಅಭಿವೃದ್ಧಿಪಡಿಸಿ ಮತ್ತು ಇನ್ನು ಮುಂದೆ ಮರಗಳನ್ನು ನೆಡುವ ಮೂಲಕ ನಮ್ಮ ಬೆಂಗಳೂರಿನ ಸುಂದರತ್ವವನ್ನು ಕಾಪಾಡಬೇಕು ಅಂತ ಈ ಇದರಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್.